ಪ್ರತಾಪ್ ಸಿಂಹ ಈ ಹೆಸರು ಕಳೆದ 2 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವಂಥ ಮಾತುಗಳು ಅವರ ಬೆಂಬಲಿಗರಲ್ಲಿ ಸಹಜವಾಗಿಯೇ ಆಕ್ರೋಶ ಸಿಟ್ಟನ್ನು ಮನೆ ಮಾಡಿದೆ. ಇನ್ನೊಂದು ಕಡೆ ನಿನ್ನೆ ತುಂಬ ಅಗ್ರೆಸಿವ್ ಆಗಿ ಮಾತನಾಡಿದಂಥ ಪ್ರತಾಪ್ ಸಿಂಹ ಇವತ್ತು ತಕ್ಕ ಮಟ್ಟಿಗೆ ತಣ್ಣಗಾಗಿದ್ದಾರೆ. ಇದರ ಜೊತೆಗೆ ಅನೇಕ ನಾಯಕರನ್ನು ಕೂಡ ಭೇಟಿ ಮಾಡಿದ್ದಾರೆ. ಹಾಗೆ ಮೈಸೂರಿನ ಭಾಗದ ಬಿಜೆಪಿ ನಾಯಕರು ಕೂಡ ಪತ್ರಿಕಾಗೋಷ್ಠಿ ನಡೆಸಿ ವ್ಯಕ್ತಿಗಿಂತ ಪಕ್ಷಮುಖಿ ಅನ್ನುವಂಥ ಮೂಲಕ ಹೊಸದೊಂದು ಸಂದೇಶವನ್ನು ಜೊತೆಗೆ ಒಂದು ಕನ್ಫರ್ಮೇಷನನ್ನು ಕೂಡ ಕೊಡ್ತಾ ಇದ್ದಾರಾ ಅನ್ನುವಂಥ ಒಂದು ಸಣ್ಣದೊಂದು ಅನುಮಾನ ವ್ಯಕ್ತವಾಗ್ತಿದೆ. ಹಾಗಾದರೆ ಮೈಸೂರಿನ ರಾಜಕಾರಣ ಏನೆಲ್ಲ ಆಗ್ತಾ ಇದ್ರೆ ಅದರ ಒಳಸುಳಿ ಏನು ಎಲ್ಲವನ್ನು ನೋಡೋಣ ಬನ್ನಿ. ಪ್ರತಾಪ್ ಸಿಂಹ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಮೈಸೂರು ಜನತೆಗೆ ಗೊತ್ತು. ಗಂಡು ಗಲಿ ಇಂದು ಹುಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಮಗೆ ಪ್ರತಾಪ್ ಸಿಂಹ ಅಂತ ಲೀಡರ್ ನಾವು ನೋಡಿಲ್ಲ ಸರ್. ದಯವಿಟ್ಟು ನಮಗೆ ಪ್ರತಾಪ್ ಸಿಂಹ ಬೇಕು. ನಾನು ಸತ್ತ ಮೇಲೂ ಬದುಕುವಂತಹ ಒಂದು ಹೆಸರನ್ನು ಪಡ್ಕೊಳ್ಳೋದಕ್ಕೆ ಈ ಕೊಡಗು ಮೈಸೂರು ಜನ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ಸೂಸೈಡ್ ಆಗುವಂತ ಆಗುತ್ತೆ ಸರ್. ನನಗೆ ದೇವರಾಡಿ ಇಷ್ಟು ಪ್ರೀತಿ ಕೊಟ್ಟಿದಾರಲ್ಲ, ಇದರಿಂದ ಇನ್ನೇನ್ರಿ ಬೇಕು? ಏನ್ MP ಆಗಿ ಹುಟ್ಟಿದ್ನ ಅಥವಾ MP ಆಗಿ ಸಾಯ್ತಿನ? ಹಾರಾಟ, ಕೂಗಾಟ, ಕಣ್ಣೀರ ಒತ್ತಾಯ ಹೀಗೆ ಪ್ರತಿಭಟನೆ ಮಾಡ್ತಾ ತಮ್ಮ ರೋಷಾಗ್ನಿ ಹೊರಹಾಕಿದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅಭಿಮಾನಿಗಳು. 2 ಬಾರಿ ಸಂಸದರಾಗಿರುವ ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನೋ ಚರ್ಚೆ ನಡೀತಿದೆ. ಇದೇ ಕಾರಣಕ್ಕೆ ಅವರ ಅಭಿಮಾನಿಗಳು ಇವತ್ತು ರಸ್ತೆಗಿಳಿದಿದ್ರು. ಮೈಸೂರು ಹೊರವಲಯದ ಹಿನಕಲ್ ಗ್ರಾಮದ ಫ್ಲೈಓವರ್ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಪ್ರತಾಪ್ ಸಿಂಹಗೆ ಈ ಬಾರಿ ಟಿಕೆಟ್ ಕೊಡಲೇಬೇಕು ಅಂತ ಒತ್ತಾಯಿಸಿದ್ರು. ಹೌದು, ಪ್ರತಾಪ್ ಸಿಂಹ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ನಮಗ್ ಬೇಕು, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಮಗೆ ಪ್ರತಾಪ್ ಸಿಂಹ ಅಂತ ಲೀಡರ್ ನಾವು ನೋಡಿಲ್ಲ ಸರ್. ದಯವಿಟ್ಟು ನಮಗೆ ಪ್ರತಾಪ್ ಸಿಂಹ ಬೇಕು. मोदी जी, वी नीड प्रताप सिंह. देश के लिए आप चाहिए, हमारा मैसूर के लिए प्रताप सिंह चाहिए. ಮೊನ್ನೆ ದೆಹಲಿಯಲ್ಲಿ ಬಿಜೆಪಿ ಸಭೆ ಆದಾಗಿನಿಂದ ಸಂಸದ ಪ್ರತಾಪ್ ಸಿಂಹ ಸಾತ್ವಿಕ ಸಿಟ್ಟು ಹೊರಹಾಕ್ತಲೇ ಅಸಮಾಧಾನಗೊಂಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಂದು ಕ್ಷೇತ್ರದ ಜನರಿಗೆ ಧನ್ಯವಾದ ತಿಳಿಸಿದ್ರು. ಯದುವೀರ್ಗೆ ಟಿಕೆಟ್ ಸಿಗುತ್ತೆಂಬ ಸುದ್ದಿ ಹರಡ್ತಲೇ ಪ್ರತಾಪ್ ಜಾಣತನದಿಂದ ಉತ್ತರಿಸಿದ್ರು. ಮಹಾರಾಜರನ್ನ ಹೊಗಳ್ತಲೇ ಯದುವೀರ್ ಸಂಸದರಾದ್ರೆ ಏನೆಲ್ಲ ಆಗಬಹುದು ಅನ್ನೋ ಸಣ್ಣ ಬ್ಲೂ ಪ್ರಿಂಟ್ ಕೊಟ್ಟಿದ್ರು. ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇಂದು ಕೊಂಚ ತಣ್ಣಗಾಗಿದ್ದ ಪ್ರತಾಪ್ ಸಿಂಹ ಟಿಕೆಟ್ ಯಾರಿಗೆ ಸಿಗಲಿ, ನಾನು ಪಕ್ಷಕ್ಕಾಗಿ ದುಡಿತೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾನು ಟಿಕೆಟ್ ವಿಷಯದಲ್ಲಿ ಬಾವುಕಾಗಿದ್ದೇನೆ ಇಲ್ಲ ನೋಡಿ. ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ, ಕೊಡದೇ ಇದ್ರು ಕೆಲಸ ಮಾಡ್ತೀನಿ. ನನಗೆ ಆ ಥರದ್ದೆಲ್ಲ ಇಲ್ಲ. ನಮಗೆ ನನ್ನ ಮೈಸೂರು ಕೊಡಗಿನ ಜನ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಇಷ್ಟು ಕಡೆ ಕರ್ನಾಟಕದಲ್ಲಿ 28 ಜನ MP ಗಳಲ್ಲಿ ಯಾವ MPಗೆ ನಮ್ಮ ಇದೇ ವ್ಯಕ್ತಿಗೆ ಟಿಕೆಟ್ ಕೊಡಿ ಅಂತ ಎಲ್ಲಿ ಹೋರಾಟ ನಡೀತಾ ಇದೆ? ಎಲ್ಲ ಟಿಕೆಟು ಪೆಂಡಿಂಗೆಲ್ಲ ಇದೆ. ಎಲ್ಲರೂ ಹೋರಾಟ ನಡೀತಿದೆಯಾ? ಓನ್ಲಿ ಕೊಡಗು ಮೈಸೂರು MP ಕ್ಷೇತ್ರದಲ್ಲಿ ಮಾತ್ರ ಈ ಹೋರಾಟ ನಡೀತಾ ಇರೋದು. ಇಷ್ಟು ಪ್ರೀತಿ ಕೊಟ್ಟಿದ್ದಾರಲ್ಲ, ಇದರಿಂದ ಇನ್ನೇನ್ರಿ ಬೇಕು? ಏನು MP ಆಗಿ ಹುಟ್ಟಿದ್ನ ಅಥವಾ MP ಆಗಿ ಸಾಯ್ತಿನ? ಇಲ್ಲ ಅಲ್ವಾ? ಇನ್ನು ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿರೋದಕ್ಕೆ ಸಾಕಷ್ಟು ಚರ್ಚೆಗಳು ಆರಂಭವಾಗಿವೆ. ಕೆಲವರು ಸಂಸದ ಪ್ರತಾಪ್ ಸಿಂಹರ ವೈಯಕ್ತಿಕ ಕಾರಣಗಳಿಂದ ಟಿಕೆಟ್ ಮಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವರು ಸ್ಥಳೀಯ ನಾಯಕರನ್ನ ಪ್ರತಾಪ್ ಸಿಂಹ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ, ಇದೇ ಕಾರಣಕ್ಕೆ ಟಿಕೆಟ್ ಕೈತಪ್ಪಿದೆ ಅಂತ ವ್ಯಾಖ್ಯಾನ ಮಾಡ್ತಿದ್ದಾರೆ. ಇದರ ಜೊತೆಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ತಮ್ಮ ಕ್ಷೇತ್ರ ವ್ಯಾಪ್ತಿಯನ್ನ ದಾಟಿ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಪರ ಅತಿಯಾದ ಪ್ರಚಾರ ನಡೆಸಿದ್ರು. ಇದು ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಣ್ಣು ಕೆಂಪಾಗಿಸಿತ್ತು. ಇದು ಕೂಡ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಬಹುದಾದ ಸಾಧ್ಯತೆಗೆ ಕಾರಣ ಅಂತ ಹೇಳಲಾಗ್ತಿದೆ. ಇಷ್ಟಕ್ಕೆ ಸುಮ್ಮನಾಗದ ಪ್ರತಾಪ್ ಬೆಂಬಲಿಗರು ಮೈಸೂರಿನಲ್ಲಿ ಪ್ರತಾಪ್ ಪರ ಪೋಸ್ಟರ್ ಅಭಿಯಾನ ನಡೆಸಿದ್ರು. ಬಿಜೆಪಿ ನಾಯಕರನ್ನ ಪ್ರತಾಪ್ ಸಿಂಹ ಅಭಿಮಾನಿಗಳು ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಷ್ಟೇ ಅಲ್ಲ, ಪ್ರತಾಪ್ ಸಿಂಹ ಒಕ್ಕಲಿಗ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡಲ್ವಾ ಅಂತ ಜಾತಿ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಾಪ್ ಸಿಂಹಗೆ ಒಂದು ವೇಳೆ ಬಿಜೆಪಿ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಅಂತ ಒತ್ತಡ ಹೇರಿದ್ರು. ಆದರೆ ಪ್ರತಾಪ್ ಸಿಂಹ ತಾವು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಯಾವುದೇ ಕಾರಣಕ್ಕೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾನು ಸಾಯೋವರೆಗೂ ಮೋದಿ ಭಕ್ತ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ. ನಾನು ಮೋದಿಜಿಯವ್ರನ್ನ ಬಿಟ್ಟು ಅವ್ರ ಹೆಸರು ಹೇಳ್ಕೊಳ್ಳೋದಲ್ಲ. ನಾನು ಯಾವ ಕ್ಷೇತ್ರದಲ್ಲಿ ನನ್ನನ್ನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ. ನಮ್ಮಪ್ಪ 1968ರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ ಆಗಿ 10 ವರ್ಷ ಪಂಚಾಯಿತಿ ಚೇರ್ಮನ್ ಆಗಿದ್ದಂಥವ್ರು. ನಾನು
ಜನಸಂಘದ ಒಬ್ಬ ವ್ಯಕ್ತಿಯ ಮಗ ನಾನು ಈ ಪಕ್ಷನ ಬಿಟ್ಟು ಹೋಗೋದು, ಸ್ವತಂತ್ರವಾಗಿ ನಿಲ್ಲೋದು, ಈ ಪ್ರಶ್ನೆಗಳೇ ಬರಲ್ಲ. ನಾನು ಸಾಯೋವರೆಗೂ ಮೋದಿ ಭಕ್ತ. ಈ ಮಧ್ಯೆ ಸಂಸದ ಪ್ರತಾಪ್ಗೆ ಮಾಜಿ ಶಾಸಕ ಎಸ್ ಎ ರಾಮದಾಸ್ ಬೆಂಬಲಿಗರು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತ ಪೋಸ್ಟರ್ ಹರಿಬಿಟ್ಟಿದ್ದಾರೆ. ಈ ಒಂದು ಪೋಸ್ಟರ್ ಜಾಲತಾಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ವಿಚಾರ ಕ್ಲೈಮ್ಯಾಕ್ಸ್ ಹಂತ ತಲುಪಿದ್ದು, ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳಲಿದೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ರಾಮ್, ಟಿವಿ9, ಮೈಸೂರು.